ಸೊ ಈ ಒಂದು ಸಮಯದಲ್ಲಿ ಆದಷ್ಟು ಮಗುಗೆ ನಾವು ಆಹಾರ ಆಗಿರ್ಬೋದು ಅಥವಾ ಅವ್ರಿಗೆ ಆಟ ಆಡೋಕ್ಕೆ ಇಷ್ಟ ಆಗಿರೋದು ಎಷ್ಟು ಮಟ್ಟಿಗೆ ಅವರಿಗೆ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಅವ್ರಿಗೆ ಏನು ಇಷ್ಟ ಆಗುತ್ತೋ ದೇ ಕ್ಯಾನ್ ಕಂಟಿನ್ಯೂ ವಿತ್ ಆಲ್ ಆಫ್ ದಟ್. ಸ್ಟ್ರೆಸ್ಸು ಆದಷ್ಟು ಆಗದೇ ಇರೋ ಥರ, ಅಂದರೆ ಓದು ಬರಹ ಜಾಸ್ತಿ ಪ್ರೆಷರ್ ಕೊಡದೇ ಇರೋ ಥರ ನೋಡಿಕೊಂಡು ಅವ್ರಿಗೆ ಒಳ್ಳೆ ಆಹಾರನ ಕೊಡೋ ಒಂದು ಟೈಮ್ ಇದು. ಸೊ ಈ ಮೆನಾರ್ಕ್ ಅಥವಾ ಪ್ಯುಬರ್ಟಿ ಬಂತು ಅಂದಾಗ ಹಲವು ಬಾರಿ ಎಷ್ಟೊಂದು ಟ್ರೆಡಿಷನ್ ಪ್ರಕಾರ ಅವರಿಗೆ ಒಂದು ಸಂಪೂರ್ಣವಾಗಿ ಒಂದು ಆರೈಕೆ ಆಗೋ ಥರ ತುಪ್ಪವನ್ನು ಕೊಡುವಂಥ ಕೆಲವರಲ್ಲಿ ಇದು ಒಂದು ಪದ್ಧತಿನ ಫಾಲೋ ಮಾಡ್ತಾರೆ, ಅಥವಾ ಬೆಲ್ಲ, ಕೊಬ್ಬರಿ ಇದನ್ನೆಲ್ಲ ಕೊಡ್ತಕ್ಕಂಥದ್ದು. ಸೊ ಇದನ್ನೆಲ್ಲ ನಾವು ಸೈಂಟಿಫಿಕ್ ಆಗಿ ನಾವು ನೋಡಿದಾಗ, ಆಯುರ್ವೇದದ ಪ್ರಕಾರ ನೋಡಿದಾಗ ದೇಹದಲ್ಲಿ ಬರ್ತಕ್ಕಂಥ ಒಂದು ಬದಲಾವಣೆಗೆ ಇದು ಸುಲಭವಾಗಿ ಜೀರ್ಣಿಸ್ಕೊಳ್ಳೋಕ್ಕಾಗಿರ್ಬೋದು ಅಥವಾ ದೇಹಕ್ಕೆ ಶಕ್ತಿ ಕೊಡ್ತಕ್ಕಂಥ ಆಗಿರ್ಬೋದು, ಇವೆಲ್ಲ ಆ ರೀತಿಯ ಒಂದು ಆಹಾರ. ಆದರೆ ಒಂದು ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗಿರೋದು, ಈ ಆಹಾರನ ಆದಷ್ಟು ಅವರಿಗೆ ತುಂಬ ಅಜೀರ್ಣನ ತರ್ಸೋ ಥರ ಕ್ವಾಂಟಿಟಿಲಿ ಕೊಡಬಾರ್ದು. ಸೊ ಅವ್ರು ಜೀರ್ಣಿಸ್ಕೊಳ್ಳೋಕೆ ಎಷ್ಟಾಗುತ್ತೋ ಅಷ್ಟು ಮಟ್ಟಿಗೆ ಮಾತ್ರ ಆಹಾರನ ಕೊಡೋದು.